ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಅವರ ಇಮೋಷನ್ಸ್ ನಿಮ್ಮ ಕಡೆಗೆ ಏನಿದೆ, ಅವರ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಿದೆ, ಫ್ಯೂಚರ್ ಹೇಗಿರುತ್ತೆ ಮತ್ತು ಫ್ಯೂಚರ್ ಇದೆಯಾ, ಈ ರಿಲೇಷನ್ಶಿಪ್ಗೆ ಫ್ಯೂಚರ್ ಇದೆಯಾ ಅನ್ನುವ ವಿಷಯವಾಗಿ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಟಿ ಖಂಡಿತವಾಗ್ಲೂ ಸಿಗುತ್ತೆ. ಅವರ ಥಾಟ್ಸ್, ಫೀಲಿಂಗ್ಸ್, ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಾಗಿದೆ ಹಾಗೂ ಫ್ಯೂಚರ್ ಕೂಡ, ಫ್ಯೂಚರ್ ಇವ್ರ ಜೊತೆ ಇದೆಯಾ, ಬೇಸಿಕ್ಲಿ ಈ ವ್ಯಕ್ತಿ ಜೊತೆ ಫ್ಯೂಚರ್ ಇದೆಯಾ, ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ ಕುರಿತಾಗಿ ಈ ಒಂದು ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮೈಂಡ್ ಮೆಸೇಜಸ್ ಕೂಡ ನಾನು ನಿಮಗೆ ಒಂದಷ್ಟು ಹೇಳ್ತಾ ಹೋಗ್ತೀನಿ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿಯನ್ನು ಮನಸ್ಸಲ್ಲಿಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಪರ್ಸನ್ನ ಮನಸ್ಸಲ್ಲಿಟ್ಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್ ಆ ವ್ಯಕ್ತಿ ಜೊತೆ ಏನೇ ಆಗಿರಬಹುದು, ಈ ಒಂದು ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ. ಒಂದಷ್ಟು ಮೆಸೇಜಸ್ ಅವರ ಕಡೆಯಿಂದ ನಿಮಗೆ ಏನು ಹೇಳೋದಿದೆ ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ವಾಟ್ ಆರ್ ದಿಯರ್ ಇಮೋಷ್ನಲ್ ಮೆಸೇಜಸ್ ನಿಮ್ಮ ಕಡೆಗೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೆಯ ಕಾರ್ಡ್ ಪೈಲ್, 2ನೆಯ ಕಾರ್ಡ್ ಪೈಲ್ ಹಾಗೂ 3ನೆಯ ಕಾರ್ಡ್ ಪೈಲ್. ಓಕೆ, ಮೊದಲನೆಯ ಕಾರ್ಡ್ ಪೈಲ್, 2ನೆಯ ಕಾರ್ಡ್ ಪೈಲ್ ಹಾಗೂ 3ನೆಯ ಕಾರ್ಡ್ ಪೈಲ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ, ಸಿಚುವೇಶನ್ ಇವಾಗ ನಿಮ್ಮ ಅವ್ರದ್ದು ಏನಾಗಿದೆ, ಎಲ್ಲದ್ರ ಬಗ್ಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ನಾನು ಇನ್ನೊಂದು ನಿಮಗೆ ಏನು ಅಡ್ವೈಸ್ ಮಾಡ್ತೀನಿ ಅಂದರೆ, ತುಂಬ ಲವ್ ರೀಡಿಂಗ್ಸ್ನ ಈವನ್ ಇನ್ ಟ್ಯಾರೋ ತೊಗೊಳಕ್ಕೆ ಹೋಗಬೇಡಿ. ಅಂದರೆ ನೋಡ್ತಾ ಇರೋದು ಅವ್ರಿಗೇನು ಹೇಳಬೇಕು ಅಂತ ಇದೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ಸೊ ನೀವೊಂದು ವಿಡಿಯೋ ನೋಡ್ತೀರಾ ಅಂದರೆ ಅದನ್ನು ನೀವು ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡಿಕೊಂಡು ನೀವು ಬಿಡಬೇಕಾಗತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ನಾನು ಒಬ್ಸರ್ವ್ ಮಾಡಿದ್ದೀನಿ, ಬೇಕು ಅಂತ ಒಂದಷ್ಟು ವೀಡಿಯೋಸ್ ಹಿಂದೆ ನೋಡುವಂಥದ್ದು. ಇದೊಂದು ಅಡಿಕ್ಷನ್ ಆಗ್ಬೋದು. ಟ್ಯಾರೋ ರೀಡಿಂಗ್ ಕೂಡ ಒಂದು ಅಡಿಕ್ಷನ್ ಆಗ್ಬೋದು. ಅದರಿಂದ ನಿಮಗೆ ಖಂಡಿತವಾಗ್ಲೂ ಉಪಯೋಗ ಆಗೋದಿಲ್ಲ. ಸೊ ನೀವು ಇಲ್ಲಿ ಈ ಒಂದು ರೀಡಿಂಗಲ್ಲಿ ಏನು ನೋಡಿದ್ರೂ ಕೂಡ ಅದನ್ನ ಒಂದು ಓಪನ್ ಮೈಂಡೆಡ್ನೆಸ್ ಇಟ್ಕೊಂಡು ಆಕ್ಸೆಪ್ಟ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೂ ಕೂಡ ಏನು ಮಾಡಬೇಕು, ಬೇಕಾ ಬೇಡವಾ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಪ್ರಾಪರ್ ಕ್ಲಾರಿಟಿಗೋಸ್ಕರನೇ ಈ ಥರದ ರೀಡಿಂಗ್ಸ್ ನಾವು ಮಾಡುವಂಥದ್ದು. ಸೊ ಇದು ನಿಮ್ಮನ್ನ ಸ್ಟ್ರಾಂಗ್ ಮಾಡಬೇಕು, ಬಿಟ್ಟರೆ ವೀಕ್ ಮಾಡುವಂಥದ್ದಲ್ಲ. ನಿಮಗೆ ರೀಡಿಂಗ್ಸ್ ಯಾವಾಗಲೂ ಸ್ಟ್ರಾಂಗ್ ಮಾಡಬೇಕು, ವೀಕ್ ಮಾಡಕೂಡ್ದು. ಓಕೆ, ಸೊ ಲೆಟ್ ಸ್ಟಾರ್ಟ್. ಹೆರೋಫಂತ್ ಕಾರ್ಡ್ ಬಂದಿದೆ, ದಿ ಎಂಪರರ್ ಬರ್ತಾ ಇದೆ, 8 ಆಫ್ ಕಪ್ಸ್ ಬಂದಿದೆ, 4 ಆಫ್ ವಾಂಡ್ಸ್ ಬರ್ತಾ ಇದೆ, ಜಸ್ಟಿಸ್ ಬರ್ತಾ ಇದೆ, 8 ಆಫ್ ಪೆಂಟಿಕಲ್ಸ್, ಅದಾದ ನಂತರ ದ ಮ್ಯಾಜಿಷಿಯನ್ ಕಾರ್ಡ್, ಎಂಪ್ರೆಸ್ ಬಂದಿದೆ ಹಾಗೂ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಇಲ್ಲಿ ನಾನು ಕೆಲವರಿಗೆ ಎಲ್ರಿಗೂ ಅಲ್ಲ, ಆಪ್ಷನ್ಸ್ ನೋಡ್ತಾ ಇದ್ದೀನಿ. ಅಂದರೆ ನೀವು ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಒಳಗಾಗಿರ್ಬೋದು, ಇನ್ನೊಬ್ಬ ವ್ಯಕ್ತಿಗೆ ನೀವು ಇಷ್ಟಪಡುವಂತಹ ವ್ಯಕ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರ್ಬೋದು, ಅದರಿಂದನೇ ರಿಲೇಷನ್ಶಿಪ್ನಲ್ಲಿ ಧಕ್ಕೆ ಉಂಟಾಗಿದೆ. ಬಿಕಾಸ್ ಇಲ್ಲಿ 2 ಕ್ವೀನ್ಸ್ ಇದೆ, ಒಂದು ಎಂಪ್ರೆಸ್ ಇದೆ ಮತ್ತು ಇನ್ನೊಂದು ಕ್ವೀನ್ ಆಫ್ ವಾಂಡ್ಸ್ ಇದೆ. ಇಲ್ಲಿ 2 ಕ್ವೀನ್ ಇರೋದ್ರಿಂದ ರಿಲೇಷನ್ಶಿಪ್ ಇಂಪ್ಯಾಕ್ಟ್ ಆಗಿದೆ. ಸೊ ಇವರು ಇನ್ನೊಬ್ಬರನ್ನ ಕೂಡ ನೋಡ್ತಾ ಇರುವಂಥದ್ದು, ರೊಮ್ಯಾಂಟಿಕ್ ಆಗಿರ್ಬೋದು, ಅಥವಾ ಅವ್ರ ಜೊತೆ ರಿಲೇಷನ್ಶಿಪ್ನ ಬೆಳೆಸಬೇಕು ಅಂತ ಕೂಡ ಆಲೋಚನೆ ಮಾಡುವಂಥದ್ದು, ಇದೆಲ್ಲ ನಡೀತಾ ಇರೋದ್ರಿಂದ ಅವರ ರಿಲೇಷನ್ಶಿಪ್ಗೆ ಧಕ್ಕೆ ಖಂಡಿತವಾಗ್ಲೂ ಉಂಟಾಗಿದೆ. ಇವಾಗ ಅವರ ಒಂದು ಮನಸ್ಥಿತಿ ಏನಿದೆ ಅಂದರೆ, ನೀವು ಬೇಕು ಅನ್ನೋದಿದ್ರೂ ಕೂಡ ನಿಮ್ಮ ಹತ್ರ ನೋ ಕಾಂಟ್ಯಾಕ್ಟ್ ಇರ್ಬೋದು, ನೀವು ಬೇಡ ಅಂತ ದೂರ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಆಗಿರಬಹುದು. ಹಾಗೂ ಈ ವ್ಯಕ್ತಿ ರಿಲೇಷನ್ಶಿಪ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಕೆಲವರಿಗೆ ಈ ವ್ಯಕ್ತಿ ಜೊತೆ ಮದುವೆ ಕೂಡ ಆಗಿರಬಹುದು ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಸ್ಟ್ರಾಂಗ್ ಆಗಿ. ಸೊ ಕೆಲವರಿಗೆ ಈ ವ್ಯಕ್ತಿ ಜೊತೆ ಮ್ಯಾರೇಜ್ ಕೂಡ ನಾನು ನೋಡಿದ್ದೀನಿ. ಅಂದರೆ ಈ ವ್ಯಕ್ತಿ ಜೊತೆ ನಿಮಗೆ ಮದುವೆ ಆಗಿರ್ಬೋದು ಅಥವಾ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕೂಡ ಇರಬಹುದು ಅಂತ ರೀಡಿಂಗ್ನಲ್ಲಿ ಕಾಣಿಸ್ತಾ ಇದೆ. ಹಾಗೂ ಜಸ್ಟಿಸ್ ಬರ್ತಿರೋದ್ರಿಂದ ಒಂದೇನಾಗಿದೆ ಅಂದರೆ, ಈ ರಿಲೇಷನ್ಶಿಪ್ ಸೆಕ್ಯೂರ್ಡ್ ಆಗಿ ನಾನು ನೋಡ್ತಾ ಇದ್ದೀನಿ. ರಿಲೇಷನ್ಶಿಪ್ ಸೆಕ್ಯೂರ್ಡ್ ಆಗಿದೆ. ನಾನೇನು ನೀವು ಗಾಬರಿ ಪಡ್ಕೊಳ್ಳುವಂಥದ್ದು, ಬೇಜಾರು ಮಾಡ್ಕೊಳ್ಳುವಂಥದ್ದು, ಆತಂಕ ಪಡುವಂಥ ಯಾವುದೇ ರೀತಿಯಾದ ಸ್ಥಿತಿ ಇಲ್ಲ, ವಿಚ್ ಇಸ್ ಅ ಗುಡ್ ಸೈನ್. ಓಕೆ,
ಮತ್ತು ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ನಿಮ್ಮನ್ನು ಅವ್ರು ಯಾವತ್ತೂ ಪ್ರಯಾರಿಟೈಸ್ ಮಾಡಿದ್ದಾರೆ. ನಿಮ್ಮನ್ನು ಹೌದು ಇವ್ರು ನನ್ನ ಲೈಫಲ್ಲಿ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲೇ ಯಾವಾಗಲೂ ನೋಡಿದ್ದಾರೆ. ರಿಲೇಷನ್ಶಿಪ್ ಅಂದಾಗ ಪ್ರಾಬ್ಲಮ್ಸ್ ಬರುತ್ತೆ. ಹಾಗೂ ಇವಾಗ ಕೆಲವರಿಂದ ರಿಲೇಷನ್ಶಿಪ್ ಹಾಳಾಗಿದೆ, ಕೆಲವರ ಇಂಟರ್ಫಿಯರೆನ್ಸಿಂದ ರಿಲೇಷನ್ಶಿಪ್ ಖಂಡಿತವಾಗ್ಲೂ ಹಾಳಾಗಿದೆ ಅಂತಲೇ ಹೇಳ್ಬೋದು. ಆದರೆ ಹಿರೋಫನ್ ಕಾರ್ಡ್ ಬರ್ತಿರೋದ್ರಿಂದ ಹೌದು ರಿಲೇಷನ್ಶಿಪ್ ಸರಿ ಹೋಗಬಹುದು. ಚಿಂತೆ ಪಡುವಂಥದ್ದೇನಿಲ್ಲ. ಅಫ್ಕೋರ್ಸ್ ಪ್ರಾಬ್ಲಮ್ಸ್ ಯಾವ ರಿಲೇಷನ್ಶಿಪ್ನಲ್ಲಿರಲ್ಲ. ಹಾಗೆ ಇವಾಗಲೂ ಕೂಡ ಒಂದು ರಫ್ ಫೇಸ್ ಅನ್ನುವಂಥದ್ದನ್ನ ನೀವು ಅನುಭವಿಸ್ತಿದ್ದೀರಾ ಈ ವ್ಯಕ್ತಿಯ ಜೊತೆ. ಸೊ ಇಲ್ಲೇನಾದರೂ ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಅದು ಇದೆ. ಆ ಒಂದು ಸಿಚುವೇಶನ್ ಕೂಡ ನಾನು ಕೆಲವರಿಗೆ ನೋಡ್ತಾ ಇದ್ದೀನಿ. ಮಾತಾಡ್ತಾ ಇಲ್ಲ ಸರಿಯಾಗಿ, ಮುಖಕ್ಕೆ ಮುಖ ಕೊಟ್ಕೊಂಡು ಮಾತಾಡ್ತಿಲ್ಲ, ಬೇಜಾರು ಮಾಡ್ತಾ ಇದ್ದಾರೆ, ಮನಸ್ಸಿಗೆ ನೋವು ಕೊಡ್ತಾ ಇದ್ದಾರೆ, ದೂರ ಡಿಸ್ಟೆನ್ಸ್ ಇದೆ. ಆದರೆ ಬ್ಯಾಲೆನ್ಸ್ ಖಂಡಿತವಾಗ್ಲೂ ನೀವು ನೋಡ್ತೀರಾ. ಹಾಗೂ ಹೀಲಿಂಗ್ ಕೂಡ ಆಗಬೇಕು ಈ ರಿಲೇಷನ್ಶಿಪ್ನಲ್ಲಿ. ಹೀಲಿಂಗ್ ಅಂದರೆ ಮನಸ್ಸಿಗೆ ನೀವು ಅವರ ಮನಸ್ಸಿಗೆ ನೋವು ಮಾಡಿದ್ದೀರಾ, ಹಾಗೆ ಅವರು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಾರೆ. ಆದರೆ ಇದೆಲ್ಲ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಆದರೆ ಕಾಂಪ್ಲಿಕೇಶನ್ನ ಇಬ್ಬರು ಕೂಡ ಒಂದು ಹೊಂದಾಣಿಕೆಯಲ್ಲಿ ಸರಿ ಮಾಡ್ಕೊಳ್ತೀರಾ ಅಂತಲೇ ಬರ್ತಾ ಇದೆ. ಮತ್ತು ಈ ವ್ಯಕ್ತಿ ಯಾರೇ ಇರಬಹುದು ಇವರ ಲೈಫ್ನಲ್ಲಿ ಪ್ರೆಸೆಂಟ್, ಆ ವ್ಯಕ್ತಿ ಕೂಡ ಫೇಡ್ ಆಫ್ ಆಗಿಬಿಡ್ತಾರೆ. ಅವರೇನು ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡ್ತಾ ಇಲ್ಲ ಪ್ರೆಸೆಂಟ್, ಆದರೆ ಹೌದು ಅವರ ಪ್ರೆಸೆನ್ಸಿಂದ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ. ಆ ವ್ಯಕ್ತಿ ಹೋಗ್ತಾರೆ ಇವ್ರನ್ನ ಬಿಟ್ಟು ಅಂತಲೇ ನಾನು ನೋಡ್ತಾ ಇದ್ದೀನಿ. ಸೊ ಅವರಿಂದ ಕೆಲವು ಮೈಂಡ್ ಮೆಸೇಜಸ್, ನೀವು ಇಷ್ಟಪಡುವಂಥ ವ್ಯಕ್ತಿಯಿಂದ ಮೈಂಡ್ ಮೆಸೇಜಸ್ ಏನು ಅಂತ ನೋಡೋಣ. ಯಾರೇ ರೀಡಿಂಗ್ ನೋಡ್ತಾ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ಸೇಫಾಗೇ ಇದೆ, ಪ್ರಾಬ್ಲಮ್ ಇಲ್ಲ. ನಾನೇನು ನೀವು ಬೇಜಾರು ಮಾಡ್ಕೊಳ್ಳುವಂಥದ್ದು ಅಥವಾ ಇನ್ನೇನಾಗೋಗುತ್ತೋ ಅನ್ನುವಂಥ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ತೀನಿ. ಇಟ್ಸ್ ಜಸ್ಟ್ ಅ ಬ್ಯಾಡ್ ಟೈಮಿಂಗ್. ನಿಮಗೂ ಅವ್ರಿಗೂ ಹೊಂದಾಣಿಕೆ ಆಗದೆ ಇರೋದೇ ಒಂದು ಸಿಚುವೇಶನಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಷ್ಟೇ. ಸೊ ಅವರ ಮೈಂಡ್ ಮೆಸೇಜಸ್ ಏನು ಅಂತ ನೋಡೋಣ ಇವಾಗ. ಫಸ್ಟ್ ಅವರ ಕಡೆಯಿಂದ ಮೆಸೇಜ್ ನಿಮಗೆ ಏನು ಬರ್ತಾ ಇದೆ ಅಂದರೆ, ಯು ಆರ್ ಮೈ ಫೇವ್ರೆಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನು ನನ್ನ ಲೈಫ್ನಲ್ಲಿ ಯಾವಾಗಲೂ ಫೇವ್ರೇಟ್ ಆಗೇ ಇರ್ತೀಯ, ನೀನು ನನ್ನ ಲೈಫ್ನಲ್ಲಿ ಯಾವಾಗಲೂ ಬೆಸ್ಟ್ ಆಗೇ ಇರ್ತೀಯ. ಹಾಗೂ ಇದನ್ನು ನಾನು ಯಾವಾಗಲೂ ಒಪ್ಕೊಳ್ತೀನಿ, ನೀನು ನನಗೆ ಸ್ಪೆಷಲ್ ಪರ್ಸನ್ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಅದಾದ ನಂತರ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಸಪೋರ್ಟ್ ಬರ್ತಾ ಇದೆ. ಐ ಆಮ್ ಆಲ್ವೇಸ್ ವಿತ್ ಯು ಇನ್ ಯೋರ್ ಡಿಫಿಕಲ್ಟ್ ಟೈಮ್. ಸೊ ಈ ವ್ಯಕ್ತಿ ನಿಮ್ಮ ಕಷ್ಟದ ಟೈಮ್ನಲ್ಲಿ ಖಂಡಿತವಾಗ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಪ್ರಾಬ್ಲಮ್ ಅಂತ ಬಂದಾಗ ಹಿಂಜರಿದಿಲ್ಲ. ಅವ್ರು ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಅವರ ರಿಲೇಷನ್ಶಿಪ್ ಇದೆಯಲ್ಲ ಅದ್ಭುತವಾಗೂ ಇತ್ತು. ಪ್ರಾಬ್ಲಮ್ ಅಂದರೆ ಏನಿರೋದಿಲ್ಲ ಹೇಳಿ. ಈಗ ಪ್ರೀತಿ ಮಾಡೋರ ಜೊತೆನೇ ಪ್ರಾಬ್ಲಮ್ಸ್ ಇರುತ್ತೆ, ಸ್ಟ್ರೇಂಜರ್ಸ್ ಜೊತೆ ಇರಲ್ಲ ಅಲ್ವಾ. ಸೊ ಹಾಗೆ ಇದು ಕೂಡ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಲೀವ್ ಮೀ ಅಲೋನ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇವಾಗ ಐಸೋಲೇಷನ್ ಆಗಿದೆ. ನಿಮ್ಮ ಅವರ ಹೇಳಿದ್ನಲ್ಲ ಡಿಸ್ಟೆನ್ಸ್ ಇದೆ, ಮಾತಾಡ್ತಾ ಇಲ್ಲ ಸರಿಯಾಗಿ, ನಿಮಗೂ ಏನು ಮಾಡಬೇಕು ಅಂತಲೂ ಅರ್ಥ ಆಗ್ತಾ ಇಲ್ಲ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಜಸ್ಟ್ ರಿಲ್ಯಾಕ್ಸ್ ಆಗಿ, ನಿಮ್ಮ ರಿಲೇಷನ್ಶಿಪ್ ಸೆಕ್ಯೂರ್ಡಾಗೇ ಇದೆ. ಹಾಗೂ ಅವ್ರು ನಿಮ್ಮನ್ನ ಇಷ್ಟಪಡ್ತಾರೆ, ಅವ್ರು ನಿಮ್ಮನ್ನ ಪ್ರೀತಿಸ್ತಾರೆ. ಈ ವ್ಯಕ್ತಿ ಅವ್ರ ಲೈಫ್ನಲ್ಲಿ ಒಂದು ಕೆಲವು ದಿನಗಳಲ್ಲಿ, ಈ ತಿಂಗಳು ಒಳಗಡೆ ನಿಮ್ಮನ್ನು ಅಂದರೆ ನಿಮ್ಮ ರಿಲೇಷನ್ಶಿಪ್ನ ಮತ್ತು ಆ ವ್ಯಕ್ತಿಯನ್ನು ಬಿಟ್ಟು ಹೋಗ್ತಾರೆ, ತೆರಳು ಬಿಡ್ತಾರೆ. ಆವಾಗ ಈ ಒಂದು ಆ್ಯಟಿಟ್ಯೂಡ್ನ ಕೂಡ ಅವರು ಬದಲಾಯಿಸ್ಕೊಳ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಮತ್ತು ಇವ್ರು ಕನ್ಫ್ಯೂಷನಲ್ಲೂ ಇದ್ದಾರೆ. ನೀವು ಇಷ್ಟಪಡುವಂಥ ವ್ಯಕ್ತಿ ತುಂಬ ಕನ್ಫ್ಯೂಷನಲ್ಲಿದ್ದಾರೆ, ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅದರಿಂದನೇ ನಿಮಗೆ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಸಲ ನಿಮ್ಮ ಹತ್ರ ತುಂಬ ಚೆನ್ನಾಗಿರ್ತಾರೆ, ಒಂದು ಸಲ ನಿಮ್ಮ ಹತ್ರ ತುಂಬ ಕೆಟ್ಟದಾಗಿ ವರ್ತಿಸ್ತಾರೆ. ಸೊ ನಿಮಗೆ ಯಾವುದು ಪಾಸಿಟಿವ್ ಅನಿಸುತ್ತೆ ರಿಲೇಷನ್ಶಿಪ್ನಲ್ಲಿ ಅದನ್ನು ಎನ್ಕರೇಜ್ ಮಾಡಿ. ಅವ್ರು ಯಾವಾಗ ಸರಿಯಾಗಿ ನಡ್ಕೊಳ್ಳೋದಿಲ್ಲ, ನೀವು ಸ್ವಲ್ಪ ಡಿಸ್ಟೆನ್ಸ್ ನೀವೇ ಮೇಂಟೈನ್ ಮಾಡಿಬಿಡಿ, ನೀವೇ ಹಿಂಜರಿದು ಬಿಡಿ ಪ್ರಾಬ್ಲಮಿಂದ. ಸೋಲ್ ಕನೆಕ್ಷನ್ ಅಂತ ಬರ್ತಾ ಇದೆ. ಸೊ ಈ ಒಂದು ರಿಲೇಷನ್ಶಿಪ್ ಸೋಲ್ ಮೇಟ್ನ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ನೋ ಎಕ್ಸ್ಪೆಕ್ಟೇಷನ್ಸ್, ಪ್ಯೂರ್ಲಿ ಲವ್ಸ್ ಯು. ಸೊ ಈ ವ್ಯಕ್ತಿ ನಿಮ್ಮಿಂದ ಏನೂ ಕೆಟ್ಟ ಎಕ್ಸ್ಪೆಕ್ಟೇಷನ್ ಉದ್ದೇಶಗಳು ಪ್ಯೂರ್ ಆಗೇ ಇದೆ. ಅದೇ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕನ್ಫರ್ಮೇಷನ್ ಸಿಗ್ತಾ ಇದೆ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಇನ್ನೊಂದು 2 ತಿಂಗಳಲ್ಲಿ ಸರಿ ಹೋಗಬೇಕು, ಬೈ ದ ನೆಕ್ಸ್ಟ್ ಮಂತ್ ಅಂತ ಹೇಳ್ತೀನಿ. ಈ ತಿಂಗಳನ್ನು ಕೌಂಟ್ ಮಾಡಿ ನೀವು. ಅವರ ಉದ್ದೇಶ ಯಾವಾಗಲೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಜೊತೆ ಚೆನ್ನಾಗಿರಬೇಕು. ಈಗ ಪರಿಸ್ಥಿತಿ ಕೆಟ್ಟದಾಗಿದೆ, ಅದರ ಅರ್ಥ ಅವ್ರನ್ನ ನೀವು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಅವ್ರನ್ನ, ಈ ಪರ್ಸನ್ ಇದ್ದಾರಲ್ಲ ಇವ್ರಿಗೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಅನ್ನುವುದು ಮುಖ್ಯವಾಗುತ್ತೆ. ಸೊ ಇವ್ರನ್ನ ನೀವು ಕ್ಷಮಿಸೋದ್ರಲ್ಲಿ ತಪ್ಪಿಲ್ಲ, ಯಾಕಂದರೆ ಇವಾಗ ತಪ್ಪು ಮಾಡ್ತಾ ಇಲ್ಲ ಅಂತ ನಾನು ಹೇಳಲ್ಲ.
ಸೊ ನೆಕ್ಸ್ಟ್ ಮೆಸೇಜ್ ಅವರಿಂದ ನಿಮ್ಗೇನು ಬರ್ತಾಯಿದೆ ಅಂದರೆ ಯು ಆರ್ ಸಿಂಪ್ಲಿ ಇರ್ರೆಸಿಸ್ಟಿಬಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ನಿಮಗೆ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ, ನೀವು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತೀರ ಅವರ ಕಣ್ಣಿಗೆ. ಯು ಅಂಡರ್ಸ್ಟ್ಯಾಂಡ್ ಮೀ ಅಂತ ಕೂಡ ಹೇಳ್ತಾ ಇದ್ದಾರೆ. ನೀನು ನನ್ನ ತುಂಬ ಅರ್ಥ ಮಾಡ್ಕೊಳ್ತೀಯ, ಬೇರೆಯವ್ರು ಯಾರೇ ಏನೇ ಇರ್ಬೋದು, ಆದರೆ ಅವರು ನನಗೆ ಮ್ಯಾಟರ್ ಆಗೋಲ್ಲ, ನೀನು ನನ್ನನ್ನು ಹೇಗೆ ನೋಡ್ತೀಯ ಅನ್ನೋದು ಮ್ಯಾಟರ್ ಆಗುತ್ತೆ. ಹಾಗೆ ನೀನು ನನ್ನನ್ನು ತುಂಬಾ ಪ್ರೀತಿಸ್ತೀಯ, ಅರ್ಥ ಮಾಡ್ಕೊಳ್ತೀಯ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಯು ಹೋಲ್ಡ್ ಮೀ ಲೈಕ್ ಯು ನೆವರ್ ವಾಂಟ್ ಮೀ ಟು ಗೋ ಅಂತ ಹೇಳ್ತಾ ಇದ್ದಾರೆ. ನೀನು ನನ್ನ ಪ್ರೀತಿಸುವಂಥದ್ದು, ನೀನು ನನ್ನ ನೋಡ್ಕೊಳ್ಳುವಂಥದ್ದು, ಆರೈಕೆ ಮಾಡ್ಕೊಳ್ಳೋ ಹಾಗೆ ಯಾರೂ ಹಾಗೆ ನೋಡ್ಕೊಳ್ಳೋದೇ ಇಲ್ಲ. ನೀನು ನನ್ನ ಕೈ ಹಿಡ್ಕೊಳ್ತೀಯಲ್ಲ, ಅಷ್ಟು ಸ್ಪೆಷಲ್ ಆಗಿರುತ್ತೆ ನನ್ನ ಲೈಫ್ನಲ್ಲಿ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಅದಾದ ನಂತರ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಯು ಆರ್ ದ ಒನ್ ದಟ್ ಕಮ್ಸ್ ಟು ಮೈಂಡ್ ವೆನ್ ಐ ಲುಕ್ ಅಪ್ ಎಟ್ ದ ಬ್ಯೂಟಿಫುಲ್ ಸ್ಟಾರ್ಸ್. ಸೊ ಅವ್ರು ಯಾವಾಗ ಸ್ಟಾರ್ ಗೇಜಿಂಗ್ ಮಾಡ್ತಾರೆ ಅಂದರೆ ನಕ್ಷತ್ರಗಳನ್ನ ನೋಡ್ತಿರ್ತಾರೆ ಅಥವಾ ಒಂಟಿಯಾಗಿ ಕೂತಿರ್ತಾರೆ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ತಾರೆ, ನಿಮ್ಮ ಮುಖ ಅವರ ಕಣ್ಣ ಮುಂದೆ ಬರುತ್ತೆ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಯೋರ್ ನೋಸ್ ಇಸ್ ದ ಕ್ಯೂಟೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಮೂಗಂದರೆ ಬಹಳ ಇಷ್ಟ. ಮೇ ಬಿ ನೀವು ಮೂಗುತ್ತಿ ಹಾಕ್ಬೋದೋ ಏನೋ, ಅದು ಅವ್ರು ತುಂಬ ಇಷ್ಟಪಡ್ತಾರೆ. ಸೊ ಇಷ್ಟು ಅವ್ರು ನಿಮಗೆ ಹೇಳ್ತಾ ಇರುವಂಥ ಮೆಸೇಜಸ್ ಆಗಿತ್ತು. ಸೊ ನಾನೇನು ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ, ಸ್ವಲ್ಪ ಟೈಮ್ ಕೊಡಿ, ಸರಿ ಹೋಗಬೇಕು. ಅವ್ರು ಇವಾಗ ಏನೇ ವರ್ತಿಸ್ತಾ ಇರ್ಬೋದು, ಹೇಗೆ ವರ್ತಿಸ್ತಾ ಇರ್ಬೋದು, ಡಿಸೈಡ್ ಮಾಡಿಬಿಡ್ಬೇಡಿ ಅವ್ರು ಕೆಟ್ಟವರು ಅಥವಾ ಅವ್ರು ಹೀಗೆ ಅವ್ರು ಹಾಗೆ ಅಂತ. ಅವರ ಬಗ್ಗೆನೇ ಕೆಟ್ಟದಾಗಿ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸ್ವಲ್ಪ ನೀವು ಧೈರ್ಯವಾಗಿರಬೇಕಾಗತ್ತೆ. ಸರಿ ಹೋಗುತ್ತೆ ಅಂತಲೇ ರೀಡಿಂಗ್ನಲ್ಲಿ ಬರ್ತಾ ಇರುವಂಥದ್ದು. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಏನು ಅಂತ ನೋಡೋಣ. ಹಾಗೂ ಅವರ ಮೈಂಡ್ ಮೆಸೇಜಸ್ ಕೂಡ ನಾನು ನಿಮಗೋಸ್ಕರ ಹೇಳ್ತೀನಿ. ಅವರು ಏನು ಹೇಳೋಕ್ಕೆ ಹೊರಟಿದ್ದಾರೆ, ಅವ್ರಿಗೇನು ಹೇಳಬೇಕು ಅನಿಸ್ತಾ ಇದೆ, ಅವರ ಮೈಂಡ್ ಮೆಸೇಜಸ್ ಏನಾಗಿದೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಈ ರಿಲೇಷನ್ಶಿಪ್ ಸ್ಥಿತಿ ಏನಾಗಿದೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಅದಾದ ನಂತರ ನೀವು ಅವರ ಮೈಂಡ್ ಮೆಸೇಜಸ್ನ ಓದೋದ್ರಲ್ಲಿ ಅರ್ಥ ಇದೆ ಅಂತ ಹೇಳ್ತೀನಿ. ಸೊ ಹೈ ಪ್ರೀಸ್ಟಸ್ ಬರ್ತಾ ಇದೆ. ಅದಾದ ನಂತರ 4 ಆಫ್ ವಾಂಡ್ಸ್ ಬಂದಿದೆ ಮತ್ತು ಏಸ್ ಆಫ್ ಸ್ವೋರ್ಡ್ಸ್ ಬಂದಿದೆ. ನಿಮ್ಮ ಅವರ ಮಧ್ಯೆ ಕಟುವಾದ ಮಾತುಕತೆಗಳಾಗಿರಬಹುದು ಇತ್ತೀಚೆಗೆ. ಅವ್ರು ನಿಮ್ಮನ್ನ ನೋಯಿಸುವಂಥದ್ದು, ನೀವು ಅವ್ರನ್ನ ನೋಯಿಸುವಂಥದ್ದು. ಸೊ ಕಮ್ಯುನಿಕೇಷನ್ ಇಸ್ ವೆರಿ ಬ್ಯಾಡ್. ಓಕೆ, ಅವರ ನಿಮ್ಮ ನಡುವೆ 9 ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಅವರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ಲ, ನಿಮ್ಮನ್ನು ನಿರ್ಲಕ್ಷಿಸ್ತಾ ಇದ್ದಾರೆ, ಬೇಜಾರು ಮಾಡ್ತಾ ಇದ್ದಾರೆ. ಹಾಗೂ ಕೊಂಕು ಮಾತು ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಮತ್ತು ತುಂಬ ನೆಗೆಟಿವ್ ಈ ರಿಲೇಷನ್ಶಿಪ್ನಲ್ಲಿ ನೋಡ್ತಾ ಇದ್ದಾರೆ. ನೀವು ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ನೀವು ಎಷ್ಟೇ ಪಾಸಿಟಿವ್ ಆಗಿದ್ರು, ಅವರು ನಿಮ್ಮ ಕಾನ್ಫಿಡೆನ್ಸ್ನ ಕೂಡ ಮುರಿತಾ ಇದ್ದಾರೆ ಅವರ ಮಾತುಗಳಿಂದ ಅಂತ ನಾನು ನೋಡ್ತಾ ಇದ್ದೀನಿ. ಹಾಗೂ ನಿಮ್ಮನ್ನು ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಸಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಸೊ ತುಂಬ ಇಗ್ನೋರ್ ಮಾಡೋದು, ಬೇಜಾರು ಮಾಡುವಂಥದ್ದು, ಬೇಕು ಅಂತ ಬೇರೆಯವ್ರ ಮುಂದೆ ನಿಮ್ಮನ್ನು ಥರ ಹೀಯಾಳಿಸಿ ಮಾತಾಡುವಂಥದ್ದು, ಚುಚ್ಚಿ ನಿಮಗೆ ಮನಸ್ಸಿಗೆ ಗಾಯವನ್ನು ಉಂಟು ಮಾಡುವಂಥದ್ದು, ಇದೆಲ್ಲ ನಡೀತಾ ಇದೆ. ಪೇಜ್ ಆಫ್ ಸ್ವೋರ್ಡ್ಸ್. ಸೊ ಯಾವಾಗ ಈ ಸ್ವೋರ್ಡ್ಸ್ ಎಲ್ಲ ಬರುತ್ತೆ ರಿಲೇಷನ್ಶಿಪ್ ರೀಡಿಂಗ್ನಲ್ಲಿ, ಇಟ್ ಈಸ್ ವೆರಿ ಪೇನ್ಫುಲ್ ಅಂತ ಹೇಳ್ಬೋದು. ಒಂಥರ ಪೇನ್ಫುಲ್ ಹಿಸ್ಟ್ರಿ ಈ ರಿಲೇಷನ್ಶಿಪ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ಹಿಂದೆಯಿಂದನೂ ಅವ್ರು ಹೀಗೆ ವರ್ತಿಸ್ತಾ ಇದ್ದಾರೆ ನಿಮ್ಮ ಹತ್ರ. ಮತ್ತು ಟೆಂಪರೆನ್ಸ್ ಬರ್ತಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ನೀವು ತುಂಬ ತಾಳ್ಮೆ ಇಟ್ಕೊಂಡಿದ್ದೀರಾ. ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ, ಸರಿ ಹೋಗುತ್ತೆ. ಸೊ ನಿಮ್ಮ ನಂಬಿಕೆ ಯಾವಾಗಲೂ ಪಾಸಿಟಿವ್ ಆಗೇ ಇದೆ ಈ ರಿಲೇಷನ್ಶಿಪ್ ವಿಚಾರ ಬಂದಾಗ. 8 ಆಫ್ ಸ್ವೋರ್ಡ್ಸ್ ಬರ್ತಾ ಇರೋದ್ರಿಂದ ನಿಮ್ಮನ್ನು ಇವ್ರು ಖಂಡಿತವಾಗ್ಲೂ ವೀಕ್ ಮಾಡಿದ್ದಾರೆ ಅಂತ ನೀವು ಅರ್ಥ ಮಾಡಿಕೊಳ್ಳೇಬೇಕು. ನಿಮ್ಮನ್ನು ಬೇರೆಯವ್ರ ಜೊತೆ ಮಿಂಗಲ್ ಆಗೋಕ್ಕೂ ಬಿಟ್ಟಿಲ್ಲ ಈ ವ್ಯಕ್ತಿ. ನಿಮ್ಮ ಲೈಫ್ನ ಒಂದು ಈ ರೀತಿಯಾದ ಪರಿಸ್ಥಿತಿಗೆ ತಂದಿದ್ದಾರೆ. ಒಂದು ಪೆಟ್ಟಿಗೆಯಲ್ಲಿ ನಿಮ್ಮ ಲೈಫ್ ಆಗಿದೆ. ಈ ಥರ ಇಕ್ಕಟ್ಟಿನ ಪರಿಸ್ಥಿತಿ, ನೋವಿನ ಪರಿಸ್ಥಿತಿ, ಹಾಗೂ ನಿಮಗೆ ಒಂಥರ ವೀಕ್ನೆಸ್ ಈ ರಿಲೇಷನ್ಶಿಪ್ ಆಗಿದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಏಸ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನೀವು ಅವ್ರನ್ನ ತುಂಬ ಹಚ್ಕೊಂಡಿದ್ದೀರಾ, ತುಂಬ ಪ್ಯಾಷನೇಟಾಗಿ ಹಚ್ಕೊಂಡಿದ್ದೀರಾ. ಅದರಿಂದನೇ ಇವ್ರನ್ನ ಬಿಡೋಕ್ಕೆ ನಿಮಗೆ ಕಷ್ಟ ಆಗ್ತಾಯಿದೆ. ನಂಗೆ ಅರ್ಥ ಆಗುತ್ತೆ. ಬರ್ನಿಂಗ್ ಟವರ್ ಬರ್ತಾ ಇರೋದ್ರಿಂದ ಔಟ್ಕಮ್ ಬರ್ನಿಂಗ್ ಟವರ್ ಬಂದಿದೆ. ಈ ರಿಲೇಷನ್ಶಿಪ್ನಲ್ಲಿ ನೀವು ತುಂಬ ಅಬ್ಯೂಸ್ ಆಗಿದ್ದೀರಾ. ಓಕೆ, ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ಅಬ್ಯೂಸ್ ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಮಿಂದ
ಒಂದು ಹೆಲ್ಪ್ನ ತಗೊಳ್ತಾರೆ, ಸಹಾಯವನ್ನು ಪಡ್ಕೊಂಡು ನಿಮಗೆ ಕಷ್ಟ ಬಂದಾಗ ಅಥವಾ ನಿಮಗೆ ಏನೋ ಒಂದು ಹೆಲ್ಪ್ ಬೇಕು ಅಂದಾಗ ಅವರು ಇಲ್ಲ. ಸೊ ಈ ರಿಲೇಷನ್ಶಿಪ್ನಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಖಂಡಿತವಾಗ್ಲೂ ನಾನು ಸ್ಟ್ರಾಂಗಾಗಿ ನೋಡ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿ ನಿಮ್ಮನ್ನು ಒಂದು ಸುಳಿಗೆ ಹಾಕ್ಸಿದ್ದಾರೆ, ನೋವು ಕೊಟ್ಟಿದ್ದಾರೆ. ಬರ್ನಿಂಗ್ ಟವರ್ ಬರ್ತಿರೋದ್ರಿಂದ ಫ್ಯೂಚರ್ ನಾನೇನು ಈ ರಿಲೇಷನ್ಶಿಪ್ನಲ್ಲಿ ಸ್ಟ್ರಾಂಗಾಗಿ ನೋಡ್ತಾ ಇಲ್ಲ. ಸೊ ನಾನು ಅವ್ರ ಮೈಂಡ್ ಮೆಸೇಜಸ್ ಕೂಡ ಹೇಳಿಬಿಡ್ತೀನಿ. ಬಟ್ ಇಫ್ ಯು ಆಸ್ಕ್, ಓಕೆ ನಾನು ಇಷ್ಟೆಲ್ಲ ಇದ್ದೀನಲ್ಲ, ಇಷ್ಟು ವರ್ಷ ಇದ್ದೀನಿ ಅಥವಾ ಇಷ್ಟು ದಿನ ಇದ್ದೀನಿ ಈ ವ್ಯಕ್ತಿ ಜೊತೆ, ಇವ್ರು ಸರಿ ಹೋಗ್ತಾರಾ, ಇವ್ರು ವಾಪಸ್ ಬರ್ತಾರಾ, ನೋ ಕಾಂಟ್ಯಾಕ್ಟ್ ಇದೆ ಅಂದರೆ ಆ ವ್ಯಕ್ತಿ ಮತ್ತೆ ಕಾಂಟ್ಯಾಕ್ಟ್ ಮಾಡಲ್ಲ ಅಂತ ಬರ್ತಾ ಇದೆ. ನೀವೇನಾದರೂ ಈ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀರಾ ಅಂದರೆ ಇದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಅಂದರೆ ನಿಮಗೆ ಈ ವ್ಯಕ್ತಿಯಲ್ಲಿ ಯಾವುದೇ ರೀತಿಯಾದ ಸಂತೋಷ ಸಿಗೋದಿಲ್ಲ, ನೀವು ತುಂಬ ನೋವು ಅನುಭವಿಸ್ತಾನೆ ಹೋಗ್ತೀರಾ ಮುಂದೆ ಕೂಡ ಅಂತ ಹೇಳ್ತೀನಿ. ಅವರ ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಜಡ್ಜ್ಮೆಂಟ್ ಬರ್ತಾ ಇದೆ, ಯು ಆರ್ ಜಡ್ಜಿಂಗ್ ಮೀ ಆ್ಯಂಡ್ ಮೇಕಿಂಗ್ ಯುವರ್ ಓನ್ ಒಪಿನಿಯನ್ಸ್ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನೀನು ನನ್ನನ್ನು ಕೆಟ್ಟದಾಗಿ ಟ್ರೀಟ್ ಬೇಸಿಕ್ಲಿ ಅವ್ರು ಹೀಗೆ ನಿಮ್ಮ ಹತ್ರ ನಡ್ಕೊಂಡಿದ್ದಾರೆ, ಆದರೆ ನಿಮ್ಮನ್ನು ಅವರು ದೂಷಿಸ್ತಾ ಇದ್ದಾರೆ, ದೂರ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಅ ವೆರಿ ಬ್ಯಾಡ್ ಆ್ಯಟಿಟ್ಯೂಡ್. ಅವ್ರು ಹಾಗೆ ವರ್ತಿಸ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಈ ಒಂದು ರಿಲೇಷನ್ಶಿಪ್ ಒಬ್ಸೆಷನ್ ಆಗಿದೆ. ಸಿ ಒಬ್ಸೆಷನ್ ಒಂದು ರಿಲೇಷನ್ಶಿಪ್ನಲ್ಲಿ ಒಂದು ಹುಚ್ಚಿನ ಪ್ರೀತಿ, ಹುಚ್ಚು ಇರುವಂಥ ಒಂದು ಪ್ರೀತಿ ಶಾಶ್ವತವಾಗಿರೋದಿಲ್ಲ, ಅದು ಮುರಿದು ಹೋಗಲೇಬೇಕು. ಯಾಕಂದರೆ ಅದರಲ್ಲಿ ತುಂಬ ಕಂಟ್ರೋಲಿಂಗ್ ಆ್ಯಟಿಟ್ಯೂಡ್ ಇರುತ್ತೆ, ನೋವಿರುತ್ತೆ, ಹಾಗೂ ಡಾಮಿನೇಷನ್ ಇರುತ್ತೆ. ಪ್ಯಾಷನೇಟ್ಲಿ ಇನ್ ಲವ್ ವಿತ್ ಯು ಟುಡೇ ಟುಮಾರೋ ಆ್ಯಂಡ್ ಫಾರ್ ಎವರ್ ಅಂತ ಬರ್ತಾಯಿದೆ. ಈ ವ್ಯಕ್ತಿಗೆ ಪೊಸೆಸಿವ್ನೆಸ್ ಜಾಸ್ತಿ ಇದೆ ನೀವು ಇಷ್ಟಪಡುವಂಥ ವ್ಯಕ್ತಿಗೆ. ಹಾಗೂ ಇದು ನಿಮಗೆ ಒಂಥರ ಉಸಿರು ಕಟ್ಟಿದ ಅನುಭವನ ಕೊಟ್ಟಿದೆ. ಏಕೆಂದರೆ ನಿಮ್ಮ ಲೈಫ್ನಲ್ಲಿ ತುಂಬ ಕಂಟ್ರೋಲ್ನ ಈ ವ್ಯಕ್ತಿ ಪಡೆದಿದ್ದಾರೆ. ಪ್ರೆಷಿಯಸ್ ಬರ್ತಾ ಇದೆ, ಅವ್ರಿಗೆ ಗೊತ್ತು ನೀವು ಅವ್ರ ಲೈಫ್ನಲ್ಲಿ ಪ್ರೆಷಿಯಸ್ ಅಂತ. ಯಾಕಂದರೆ ನೀವು ಅಷ್ಟು ಅವ್ರಿಗೆ ಮಾಡಿದ್ದೀರಾ, ಹೆಲ್ಪ್ ಮಾಡಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಸೊ ಅವ್ರಿಗೆ ನಿಮ್ಮ ಬೆಲೆ ಗೊತ್ತಿದೆ. ಆದರೂ ಕೂಡ ನಿಮ್ಮ ಮುಂದೆ ಅವ್ರು ಯಾವತ್ತೂ ನಿಮ್ಮನ್ನು ಹೊಗಳಿಲ್ಲ. ಐ ಆಮ್ ಸೋ ಬ್ಲೆಸ್ ಟು ಹ್ಯಾವ್ ಯು ಇನ್ ಮೈ ಲೈಫ್ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನೀನು ನನ್ನ ಲೈಫಲ್ಲಿ ಬರೋದೇ ನನಗೆ ಒಂದು ಬ್ಲೆಸ್ಸಿಂಗ್ ಅಂತ. ಆದರೆ ಇದನ್ನು ಅವ್ರು ಯಾವತ್ತೂ ವರ್ಬಲಿ ನಿಮ್ಗೆ ಹೇಳ್ಕೊಂಡಿಲ್ಲ. ಅವ್ರು ಇದನ್ನು ಅನುಭವಿಸಿದ್ದಾರೆ, ಅವ್ರಿಗೆ ಈ ಒಂದು ಫೀಲಿಂಗ್ ಬಂದಿದೆ, ಆದರೆ ಅದನ್ನು ಅವ್ರು ನಿಮ್ಮ ಹತ್ರ ಹೇಳ್ಕೊಂಡೇ ಇಲ್ಲ ಇದುವರೆಗೂ. ಕಾಷನ್ ಬರ್ತಾ ಇರೋದ್ರಿಂದ ಯುವರ್ ಫ್ರೆಂಡ್ಸ್ ಆರ್ ಜೆಲಸ್ ವಿತ್ ಯುವರ್ ರಿಲೇಷನ್ಶಿಪ್, ಬಿ ಅವೇರ್ ಅಂತ ಕೂಡ ಬರ್ತಾ ಇದೆ. ಸೊ ಇಲ್ಲಿ ಒಂದೇನಾಗಿದೆ ಅಂದರೆ ಈ ರಿಲೇಷನ್ಶಿಪ್ನಲ್ಲಿ ಒಳ್ಳೆ ವಿಷಯಗಳು ನಡೆದಿದೆ. ಅವ್ರು ನಿಮಗೆ ಒಂದು ರೀತಿಯಾಗಿ ಬೇರೆಯವ್ರನ್ನ ಅವರ ಮುಂದೆ ನಿಮ್ಮ ಹತ್ರ ತುಂಬ ಪ್ರೀತಿಯಾಗಿ ನಡ್ಕೊಳ್ಳೋದು, ನಿಮ್ಮನ್ನು ತುಂಬ ಕಾಳಜಿಯಾಗಿ ತೋರಿಸ್ಕೊಳ್ಳುವಂಥದ್ದು ಅದೆಲ್ಲ ಮಾಡಿದ್ದಾರೆ. ಸೊ ಇದನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು ಜೆಲಸ್ ಆಗಿದ್ದಾರೆ. ಸೊ ಇದು ಕೂಡ ಒಂಥರ ಫೇಕ್ ಕನೆಕ್ಷನ್ ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವ್ಯಕ್ತಿ ನೀವು ಒಬ್ಬರೇ ಇದ್ದಾಗ, ನೀವು ಅವರು ಇದ್ದಾಗ ಅವರು ನಿಮ್ಮ ಹತ್ರ ಚೆನ್ನಾಗಿ ನಡ್ಕೊಂಡಿಲ್ಲ. ಅದೇ ಜನ ಸುತ್ತ ಯಾರು ಇದ್ದಾರೆ, ಅವ್ರ ಫ್ರೆಂಡ್ಸ್ ಇದ್ದಾರೆ ಅಥವಾ ರಿಲೇಟಿವ್ಸ್ ಇದ್ದಾರೆ, ನಿಮ್ಮ ಫ್ಯಾಮ್ಲಿ ಇದ್ದಾರೆ ಅಂದಾಗ ಅವ್ರು ಏನಾಗಿಲ್ಲ ಅವ್ರು ಅದನ್ನು ತೋರಿಸ್ತಾರೆ. ತುಂಬ ಪ್ರೀತಿ ತೋರಿಸೋದು, ತುಂಬ ಕಾಳಜಿ ತೋರಿಸುವಂಥದ್ದು, ನಿಮಗೆ ಇವ್ರು ಅವರೇನಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಆ ರೀತಿಯಾಗೆಲ್ಲ ವರ್ತಿಸಿದ್ದಾರೆ. ಸೊ ಯೋಚನೆ ಮಾಡಿ, ಏಕೆಂದರೆ ನಾನೇನು ಇದರಲ್ಲಿ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಇದು ಜನರಲ್ ರೀಡಿಂಗ್ ಆಗಿದೆ. ಇಂಡಿವಿಜುವಲ್ ಆಗಿ ತೊಗೊಳ್ಳೋದ್ರೆ ತೊಗೋಬಹುದು. ಜನರಲ್ ರೀಡಿಂಗ್ ಆಗಿ ನೋಡೋದ್ರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಈ ರಿಲೇಷನ್ಶಿಪ್ನಲ್ಲಿ ನಾನು ಸ್ಟ್ರಾಂಗ್ ಪಾಸಿಟಿವ್ ಫ್ಯೂಚರ್ ನೋಡ್ತಾ ಇಲ್ಲ. ಅಕಸ್ಮಾತ್ ಮದುವೆ ಆಗಿದೆ ಅಂದರೆ ಕಾಂಪ್ಲಿಕೇಟೆಡೇ ಆಗುತ್ತೆ ಈ ರಿಲೇಷನ್ಶಿಪ್ ಹೋಗ್ತಾ ಹೋಗ್ತಾ. ಅಕಸ್ಮಾತ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ಮದುವೆ ಆಗಿಲ್ಲ, ನೀವಿಬ್ಬರು ಒಂದು ರಿಲೇಷನ್ಶಿಪ್ ಜಸ್ಟ್ ಒಂದು ಲವ್ ರಿಲೇಷನ್ಶಿಪ್ನಲ್ಲಿದ್ದೀರಾ ಅಂದರೆ ನಾನು ಇದರಲ್ಲೇನೂ ಫ್ಯೂಚರ್ ನೋಡ್ತಾ ಇಲ್ಲ. ಅವ್ರು ನಿಮ್ಮನ್ನು ಬಳಸ್ಕೊಂಡು ಬೇಜಾರು ಮಾಡಿ ನೋವು ಕೊಟ್ಟು ಬ್ರೇಕಪ್ ಮಾಡ್ಕೊಂಡು ಬಿಡ್ತಾರೆ. ಅದು ಆ ಸ್ಥಿತಿಗೆ ಈಗಾಗಲೇ ಬಂದಿದ್ದೀರಾ ನೀವು. ಓಕೆ, ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ರಿಲೇಷನ್ಶಿಪ್ ರೀಡಿಂಗ್ನಲ್ಲಿ ಏನಾದರೂ ಬರ್ಬೋದು. ಒಂದು ಓಪನ್ ಮೈಂಡೆಡ್ನೆಸ್ನ ಇಟ್ಕೊಂಡು ನೀವು ರೀಡಿಂಗ್ಸ್ನ ತೊಗೋಬೇಕಾಗತ್ತೆ. ನಾನು ನಿಮ್ಮನ್ನು ಖುಷಿಪಡಿಸೋದಕ್ಕೆ ರೀಡಿಂಗ್ ಮಾಡೋದಲ್ಲ, ಏನಿದೆ ಅದನ್ನು ನೀವು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ರೀಡಿಂಗ್ ಮಾಡುವಂಥದ್ದು. ಸೊ ಶುಗರ್ ಕೋಟಿಂಗ್ ನಾನು ಯಾವತ್ತೂ ರೀಡಿಂಗ್ಸ್ನಲ್ಲಿ ಮಾಡಲ್ಲ. ವೆರಿ ವೆರಿ ಸ್ಟ್ರೈಟ್, ಕ್ಲಿಯರ್. ಸೊ ನಿಮಗೆ ರೀಡಿಂಗ್ಸ್ ರೆಸನೇಟ್ ಆಗ್ತಾಯಿದೆ, ಕನೆಕ್ಟ್ ಆಗ್ತಾಯಿದೆ ಅಂದರೆ ಕಮೆಂಟ್ ಮಾಡಿ. ನಿಮಗೇನು ಅನ್ನಿಸ್ತಾ ಇದೆ ಈ ಥರ ರೀಡಿಂಗ್ಸ್ ವಿಷಯವಾಗಿ, ಬಿಕಾಸ್ ನಿಮ್ಮ ಫೀಡ್ಬ್ಯಾಕ್ ಕೂಡ ಬಹಳ ಮುಖ್ಯ ಆಗುತ್ತೆ ನನಗೆ. ಸೊ ಫಸ್ಟ್ ನಾನು ಟ್ಯಾರೋ ರೀಡಿಂಗ್ ಮಾಡಿಬಿಡ್ತೀನಿ. ನಿಮ್ಮ ಅವರ ರಿಲೇಷನ್ಶಿಪ್ ವಿಷಯವಾಗಿ ಏನು ನಡೀತಾ ಇದೆ ಮತ್ತು ಏನು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಮುಂಬರುವ ದಿನಗಳಲ್ಲಿ ಅಂತ ಕೂಡ ನಾನು ನಿಮಗೆ ಫಸ್ಟ್ ಹೇಳಿಬಿಡ್ತೀನಿ. ಸಕ್ಸಸ್ ಬರ್ತಾ ಇದೆ. ಫಸ್ಟ್ ಕಾರ್ಡೇ ನಿಮ್ಮ ರಿಲೇಷನ್ಶಿಪ್ಗೆ ಸಕ್ಸಸ್ ಸಿಕ್ಕಿದೆ. ಅದಾದ ನಂತರ 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಮತ್ತು ನೈಟ್ ಆಫ್ ಕಪ್ಸ್ ಬರ್ತಾ ಇದೆ.
ಹಾರ್ಟ್ ಬ್ರೇಕ್ ಬಂದಿದೆ ಇತ್ತೀಚೆಗೆ, ನಿಮ್ಮ ಅವರ ನಡುವೆ ಪ್ರಾಬ್ಲಮ್ಸ್ ಉಂಟಾಗಿದೆ. ಅವರು ನಿಮಗೆ ಮಾನಸಿಕವಾಗಿ ನೋವುಂಟು ಮಾಡಿದ್ದಾರೆ. ಹಾಗೆ ಇಬ್ಬರು ಕೂಡ ಒಂದು ಒಳ್ಳೆಯ ಸ್ಪೇಸ್ನಲ್ಲಿಲ್ಲ ಅಂತ ಹೇಳ್ಬೋದು. ಅದಾದ ನಂತರ ಸ್ಟಾರ್ ಬರ್ತಾ ಇದೆ. ಸಿ ದೇರ್ ಆರ್ ಗುಡ್ ಥಿಂಗ್ಸ್ ಆಲ್ಸೋ. ಪ್ರಾಬ್ಲಮ್ಸ್ ಮೇಜರ್ ಆಗಿಲ್ಲ, ಮೈನರ್ ಆಗೇ ಇದೆ ಅಂತ ಹೇಳ್ತೀನಿ. ವಾವ್, ಸೊ ದಿಸ್ ಇಸ್ ಮೈ ಫೇವ್ರೆಟ್ ಕಾರ್ಡ್, 10 ಆಫ್ ಪೆಂಟಿಕಲ್ಸ್. ಈ ಒಂದು ಕಾರ್ಡ್ ನಿಮಗೆ ಸಿಕ್ಕಿದೆ. ಬ್ಲೆಸ್ ಯು, ಬಿಕಾಸ್ ಈ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ. ಈಗ ಅವ್ರು ಏನೇ ವರ್ತಿಸ್ತಾ ಇರ್ಬೋದು, ಒಂಥರ ಅವರು ಮೂಡ್ ಆಫ್ ಆಗಿದ್ದಾರೆ, ಅವ್ರ ಲೈಫ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಇದೆ, ಪರ್ಸ್ನಲ್ ಲೈಫ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಇರ್ಬೋದು, ಕೆಲಸ ಕಾರ್ಯಗಳು ಅವ್ರು ಅಂದ್ಕೊಂಡಂಗೆ ಆಗದೇ ಇರೋದ್ರಿಂದ ಆ ಪ್ರೆಷರಿಂದ ನಿಮ್ಮ ಮೇಲೆ ಅದನ್ನು ತೀರಿಸ್ಕೊಳ್ತಾ ಇದ್ದಾರೆ. ಪ್ರೀತಿ ಪ್ರೆಸೆಂಟ್ನಲ್ಲಿ ಅವ್ರಿಗೆ ಇಂಪಾರ್ಟೆಂಟಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಸ್ಟ್ರೆಸ್, ಒಂದು ಒತ್ತಡಕ್ಕೆ ಒಳಗಾಗಿರೋದ್ರಿಂದ ನಿಮ್ಮಿಂದ ಅವರು ದೂರ ಆಗಿದ್ದಾರೆ ಅಂತ ಹೇಳ್ತೀನಿ. 6 ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಈ ವ್ಯಕ್ತಿ ಸ್ವಲ್ಪ ಲೈಫ್ನಲ್ಲಿ ಏಳು ಬೀಳು ನೋಡ್ತಾ ಇದ್ದಾರೆ. ತುಂಬ ಪ್ರಾಬ್ಲಮ್ಸ್, ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಇದೆ, ಫೈನಾನ್ಷಿಯಲ್ ಪ್ರೆಷರ್, ಟೆನ್ಷನ್ ಇದೆ ಈ ವ್ಯಕ್ತಿಗೆ. ಅದರಿಂದ ನಿಮಗೆ ಟೈಮ್ ಕೊಡೋಕ್ಕೆ ಆಗ್ತಾ ಇಲ್ಲ. ಆದರೆ ಅವ್ರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಹಾಗೂ ನೀವು ಬೇಕು, ನಿಮ್ಮ ಬೆಲೆ ಅವ್ರಿಗೆ ಗೊತ್ತಿದೆ. ನೀವು ಅವ್ರ ಲೈಫಿಗೆ ಹೋದಾಗ ಅವ್ರ ಲೈಫ್ ತುಂಬ ಒಳ್ಳೊಳ್ಳೆ ಬದಲಾವಣೆಗಳನ್ನ ಅವರು ಅನುಭವಿಸಿದ್ದಾರೆ. ಸೊ ನೀವೊಂಥರ ಲಕ್ಕಿ ಚಾಮ್ ಆಗಿದ್ದೀರ ಅವ್ರ ಲೈಫ್ನಲ್ಲಿ. ಅಂದರೆ ಲಕ್ ಅವ್ರ ಲೈಫ್ನಲ್ಲಿ ನೀವು ಹೋದ ಮೇಲೆ ಬಂದಿದೆ ಅವ್ರಿಗೆ, ಅದು ಅವ್ರಿಗೂ ಗೊತ್ತಿದೆ. ಓಕೆ, ಅವ್ರ ಲೈಫ್ ತುಂಬ ಚೇಂಜ್ ಆಗಿದೆ ನೀವು ಅವ್ರ ಲೈಫ್ಗೆ ಹೋದ ಮೇಲೆ. ಆದರೆ ಇದರಲ್ಲಿ ಏನಾಗ್ತಿದೆ ಅಂದರೆ, ನಿಮಗೆ ಒಂಟಿತನ ಈ ಒಂದು ರಿಲೇಷನ್ಶಿಪ್ನಲ್ಲಿ ಕಾಡ್ತಾ ಇದೆ. ಯಾಕಂದರೆ ಅವರು ನಿಮಗೆ ಕರೆಕ್ಟಾಗಿ ಟೈಮ್ ಕೊಡ್ತಾ ಇಲ್ಲ. ಕ್ವಾಲಿಟಿ ಟೈಮ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ಲ್ಯಾಕ್ ಆಗಿದೆ. ಔಟ್ಕಮ್ ಏನು ಬರ್ತಾ ಇದೆ ಅಂದರೆ, ಕ್ವೀನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ ಈಗ ಪ್ರೆಸೆಂಟ್ನಲ್ಲಿ ನೀವು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಇಂಪಾರ್ಟೆನ್ಸ್ನ ಕೊಡುವುದರಿಂದ ಇಬ್ಬರು ಬ್ಯುಸಿ ಆಗ್ತೀರಾ. ಇನ್ನೊಂದು 3 ತಿಂಗಳ ಒಳಗಡೆನೆ, ವಿತಿನ್ 3 ಮಂತ್ಸ್ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕೆ ಅಂದರೆ, ಈ ರಿಲೇಷನ್ಶಿಪ್ನಲ್ಲಿ ಬ್ರೇಕಪ್ ನಾನು ನೋಡ್ತಾ ಇಲ್ಲ. ಪ್ರಾಬ್ಲಮ್ಸ್ ಇದೆ, ಮೈನರ್ ಪ್ರಾಬ್ಲಮ್ಸ್ ಇದೆ. ಅಂದರೆ ಚಿಕ್ಕದಾಗಿ ಜಗಳಗಳಾಗುತ್ತೆ, ಸಡನ್ನಾಗಿ ಮಾತಾಡದೇ ಇರ್ಬೋದು. ಈ ಥರ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಹಿಂದೆ ಬರ್ತಾ ಇರ್ಬೋದು ಕೆಲವು ವಾರಗಳು. ಆದರೆ ಇದು ನಿರಂತರವಾಗಿ ಇರೋದಿಲ್ಲ. ಅವ್ರು ಯಾವಾಗ ಆ ಒಂದು ಟೆನ್ಷನಿಂದ ಆಚೆ ಬರ್ತಾರೆ, ಪ್ರಾಬ್ಲಮ್ಸಿಂದ ಆಚೆ ಬರ್ತಾರೆ, ಈ ರಿಲೇಷನ್ಶಿಪ್ನಲ್ಲಿ ಬ್ಯಾಲೆನ್ಸ್ ಖಂಡಿತವಾಗ್ಲೂ ನೀವು ನೋಡ್ತೀರಾ. ಹಾಗೂ ಅವರ ಮೈಂಡ್ ಮೆಸೇಜಸ್ ನಿಮ್ಮ ಕಡೆಗೆ ಏನಿದೆ ಅಂತ ನಾನು ಹೇಳ್ತೀನಿ. ನೀವು ಒಬ್ಬ ಒಳ್ಳೆ ಪಾರ್ಟ್ನರ್ನೇ ಚೂಸ್ ಮಾಡಿದ್ದೀರಾ ನಿಮ್ಮ ಲೈಫ್ನಲ್ಲಿ. ಏಕೆಂದರೆ ಈ ರಿಲೇಷನ್ಶಿಪ್ನಲ್ಲಿ ನೀವು ಆತಂಕ ಪಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಪ್ರಾಬ್ಲಮ್ಸ್ ಇರ್ಬೋದು, ಆದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಕೂಡ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕನ್ಫರ್ಮೇಷನ್ ಖಂಡಿತವಾಗ್ಲೂ ಸಿಗ್ತಾ ಇದೆ. ಈ ಪಾರ್ಟ್ನರ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ರೀಡಿಂಗ್ನ ತೊಗೊಳ್ತಾ ಇದ್ದೀರಾ, ಇವರು ತುಂಬ ಮಾನಸಿಕವಾಗಿ ನೊಂದಿದ್ದಾರೆ ಪ್ರೆಸೆಂಟ್ನಲ್ಲಿ. ಅದರಿಂದನೇ ನಿಮಗೆ ಆ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ಬೋದು. ನೀವು ಯೋಚನೆ ಮಾಡ್ತಾ ಇದ್ದೀರಾ, ಇವ್ರು ಯಾಕೆ ಹೀಗೆ ಬದಲಾಗಿದ್ದಾರೆ, ಇವ್ರು ಹೀಗಿರಲಿಲ್ಲ ನನ್ನ ಜೊತೆ, ಯಾಕೆ ಹೀಗೆಲ್ಲ ವರ್ತಿಸ್ತಾ ಇದ್ದಾರೆ ಅಂತ ಕ್ವೆಶನ್ ಆಗ್ತಾ ಇದೆ. ಯಾಕೆಂದರೆ ಅವರು ಇತ್ತೀಚೆಗೆ ಮಾತ್ರ ಈ ಥರ ಎಲ್ಲ ನಿಮಗೆ ಬೇಜಾರು ನೋವು ಉಂಟು ಮಾಡ್ತಾ ಇದ್ದಾರೆ. ಆದರೆ ಅದರ್ವೈಸ್ ಹೀ ಆರ್ ಶಿ ಯಾರೇ ಆಗಿರ್ಬೋದು, ವಂಡರ್ಫುಲ್ ಪರ್ಸನ್ ಆಗಿದ್ದಾರೆ. ಮತ್ತು ಅವ್ರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಂತ ನಾನು ಖಂಡಿತವಾಗ್ಲೂ ಈ ರೀಡಿಂಗ್ನಲ್ಲಿ ನೋಡ್ತಾ ಇದ್ದೀನಿ. ಅವರ ಮೈಂಡ್ ಮೆಸೇಜಸ್ ಏನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಯು ಹ್ಯಾವ್ ಮ್ಯಾಜಿಕ್ ಹ್ಯಾಂಡ್ಸ್ ದಟ್ ಕ್ಯಾನ್ ಫಿಕ್ಸ್ ಎವ್ರಿಥಿಂಗ್. ನಾನು ಆಗಲೇ ಹೇಳಿದ್ನಲ್ಲ, ನೀವೊಂದು ಲಕ್ಕಿ ಚಾಮ್, ನೀನು ಒಂದು ಮ್ಯಾಜಿಕ್ ನನ್ನ ಲೈಫ್ಗೆ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನೀನು ನನ್ನ ಲೈಫ್ಗೆ ಒಂದು ಮ್ಯಾಜಿಕಲ್ ಪರ್ಸನ್, ನಿನ್ನನ್ನು ಹೀಲ್ ಮಾಡ್ತೀಯಾ, ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತೀಯಾ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಯು ಆಲ್ವೇಸ್ ಗಿವ್ ಮೀ ಯುವರ್ ಹಾನೆಸ್ಟ್ ಒಪಿನಿಯನ್ ಅಂತಲೂ ಹೇಳ್ತಾರೆ. ಸೊ ನೀವೇನಾದರೂ ಸಜೆಷನ್ ಕೊಡ್ತೀರಾ, ಫೀಡ್ಬ್ಯಾಕ್ ಕೊಡ್ತೀರಾ ಅಂದರೆ ತುಂಬ ಜೆನ್ಯುವಿನಾಗಿ ಕೊಡ್ತೀರಾ, ಹಾಗೂ ಅವ್ರಿಗೆ ಹೆಲ್ಪ್ ಆಗೋ ಹಾಗೆ ಕೊಡ್ತೀರಾ, ಅವ್ರಿಗೆ ಒಳಿತಾಗಿ ಮುಂದೆ ಬರುವ ಹಾಗೆ ಫೀಡ್ಬ್ಯಾಕ್ ಸಜೆಷನ್ಸ್ನ ಕೊಡ್ತೀರಾ. ಅದು ಅವ್ರಿಗೆ ಗೊತ್ತು. ಓಕೆ, ನೀವು ಅದನ್ನು ಮಾಡ್ತೀರಾ ಅಂತ ಅವ್ರಿಗೆ ಗೊತ್ತು. ಐ ಕ್ಯಾನ್ ಸ್ಟೇರ್ ಎಟ್ ಯು ಫಾರ್ ಅವರ್ಸ್ ವೆನ್ ಯು ಆರ್ ಸ್ಲೀಪಿಂಗ್. ಸೊ ನೀವು ನಿದ್ದೆ ಮಾಡೋವಾಗ ಅವ್ರು ನಿಮ್ಮನ್ನು ತುಂಬಾ ಅಡ್ಮೈರ್ ಮಾಡ್ತಾರೆ, ನೋಡ್ತಾ ಇರ್ತಾರೆ. ಅದಾದ ನಂತರ ನೆಕ್ಸ್ಟ್ ಮೆಸೇಜ್, ಯು ಫೊಗಿವ್ ಮೀ ವೆನ್ ಐ ಡೂ ರಾಂಗ್. ಅವ್ರಿಗದು ಗೊತ್ತಿದೆ, ಅವ್ರು ಇವಾಗ ಹೇಗೆ ವರ್ತಿಸ್ತಾ ಇದ್ದಾರೆ ಅದು ತುಂಬ ತಪ್ಪಾಗಿದೆ ಅಂತ. ಆದರೂ ಅವ್ರಿಗೂ ನಂಬಿಕೆ ಇದೆ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ. ಯಾಕೆಂದರೆ ನಿಮಗೆ ಕ್ಷಮಿಸುವ ಮನೋಭಾವನೆ ಇದೆ ಅಂತ ಅವರೇ ನಿಮಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಯೋರ್ ಕ್ಯೂಟ್ ಸ್ಮೈಲ್ ಅಟ್ರಾಕ್ಟ್ಸ್ ಮೀ ಟುವರ್ಡ್ಸ್ ಯು. ಅವ್ರಿಗೆ ನಿಮ್ಮ ಸ್ಮೈಲ್ ಅಂದರೆ ಬಹಳ ಇಷ್ಟ. ನೀವು ನಗುವುದು, ನೀವು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತೀರಾ, ನಿಮ್ಮ ಕಣ್ಣುಗಳು ಅವ್ರಿಗೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ. ಸ್ಪೆಷಲಿ ಅವ್ರಿಗೆ ನಿಮ್ಮ ಸ್ಮೈಲ್ ಈಸ್ ಲೈಕ್ ಅ ಪವರ್ಫುಲ್ ಎನರ್ಜಿ. ಓಕೆ, ಅವರು ಅದನ್ನು ತುಂಬ ಇಷ್ಟಪಡ್ತಾರೆ. ಸೊ ಖುಷಿಯಾಗಿ ನಗ್ನಗ್ತಾ ಅವ್ರ ಮುಂದೆ ಇರಿ, ಇಟ್ ವಿಲ್ ಹೆಲ್ಪ್.
ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಐ ಸ್ವೇರ್ ಐ ಆಮ್ ಮಿಸ್ಸಿಂಗ್ ಯು ಬ್ಯಾಡ್ಲಿ ರೈಟ್ ನೌ. ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈಗ ಪರಿಸ್ಥಿತಿ ಹಾಗಿರೋದ್ರಿಂದ ಅವರು ನಿಮಗೆ ಪ್ರಯಾರಿಟೈಸ್ ಮಾಡದೇ ಇರ್ಬೋದು ಅಷ್ಟೇ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಲೆಟ್ಸ್ ಗೋ ಆನ್ ಅ ಲಾಂಗ್ ಡ್ರೈವ್ ಟು ಬಿ ಲಾಸ್ಟ್ ವಿತ್ ಈಚ್ ಅದರ್. ಸೊ ಇವರು ಅಫ್ಕೋರ್ಸ್ ಆದಷ್ಟು ಬೇಗ ನಿಮ್ಮ ಜೊತೆ ಒಂದು ಲಾಂಗ್ ಡ್ರೈವ್ ಅಥವಾ ಲಾಂಗ್ ಟ್ರಿಪ್, ಎಲ್ಲೋ ಇಬ್ಬರು ಒಟ್ಟಿಗೆ ಹೋಗುವ ಹಾಗೆ ಒಂದು ಟ್ರಿಪ್ ಅಂತೂ ಖಂಡಿತವಾಗ್ಲೂ ನಿಮ್ಮ ಅವರ ನಡುವೆ ನಾನು ನೋಡ್ತಾ ಇದ್ದೀನಿ. ಒಂದೊಳ್ಳೆ ಜಾಗಕ್ಕೆ ಹೋಗಿ ಬರ್ತೀರಾ. ಇಟ್ಸ್ ಲೈಕ್ ಅ ಲಾಂಗ್ ಡ್ರೈವ್. ನೀವು ಅವರು ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ವಿತಿನ್ ಫ್ಯೂ ಮೋರ್ ವೀಕ್ಸ್ನಲ್ಲೇ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ಧೈರ್ಯವಾಗಿರಿ. ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂದರೆ ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ, ಸರಿ ಹೋಗುತ್ತೆ ಅಂತಲೇ ನಾನು ರೀಡಿಂಗ್ನಲ್ಲಿ ನೋಡ್ತಾ ಇರುವಂಥದ್ದು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.